ನಮಸ್ಕಾರ ಎಲ್ರಿಗೂ. ಐಸಿಸಿ T20 ವರ್ಲ್ಡ್ ಕಪ್ ನ ಮೂರನೇ ಪಂದ್ಯದಲ್ಲಿ ಭಾರತ ಮತ್ತು USA ತಂಡಗಳು ಏನ್ ಮಾಡಿದ್ರಿ ಮುಖಾಮುಖಿಯಾಗಿದ್ವಿ ನೋಡ್ರಿ. ಭಾರತ ತಂಡ ಏನ್ ಮಾಡಿದ್ರಿ 29 ರನ್ಗಳಿಂದ USA ತಂಡವನ್ನು ಸೋಲಿಸಿತ್ತು ನೋಡ್ರಿ. ಈ ಪಂದ್ಯವು ಮುಂಬೈನ ವಾಂಖೇಡೆ ಸ್ಟೇಡಿಯಂ ನಲ್ಲಿ ನಡೆಯಿತು ನೋಡ್ರಿ. ಈ ಪಂದ್ಯದಾಗ ಭಾರತದ ಬ್ಯಾಟ್ಸ್ಮನ್ ಗಳು ಏನ್ ಮಾಡಿದ್ರಿ USA ತಂಡದ ಬೌಲರ್ ಗಳನ್ನು ಎದುರಿಸಲು ವಿಫಲರಾದರು ನೋಡ್ರಿ. ಅದರಲ್ಲಿ ಭಾರತದ ಆರಂಭಿಕ ಬ್ಯಾಟ್ಸ್ಮನ್ ಗಳು ತುಂಬಾನೇ ತಿಣುಕಾಡಿದ್ರು ನೋಡ್ರಿ. ಹೌದ್ರಿ, ಈ ಪಂದ್ಯದಾಗ ಭಾರತದ 8 ಜನ ಬ್ಯಾಟ್ಸ್ಮನ್ ಗಳು ಕಣಕ್ಕೆ ಇಳಿದ್ರು ನೋಡ್ರಿ. ಆದರೆ ಅದು ಉಪಯೋಗವಾಗಿಲ್ರಿ. ನಾಯಕ ಸೂರ್ಯಕುಮಾರ್ ಯಾದವ್ ಅವರನ್ನು ಹೊರತುಪಡಿಸಿ ಯಾವೊಬ್ಬ ಬ್ಯಾಟ್ಸ್ಮನ್ ಹೆಚ್ಚು 10 ಕ್ರೀಸ್ ನಲ್ಲಿ ನಿಲ್ಲಲಿಲ್ಲ ನೋಡ್ರಿ. ಇದಕ್ಕೆ ಕಾರಣ USA ತಂಡದ ಬೌಲಿಂಗ್ ಅದ್ಭುತವಾಗಿತ್ರಿ. ಹೌದ್ರಿ, ಇಶಾನ್ ಕಿಶನ್ ಅವರು 20 ರನ್ ಗಳಿಸಿದ್ರು ನೋಡ್ರಿ. ಆದರೆ ಅಭಿಷೇಕ್ ಶರ್ಮಾ ಅವರು ತಾವು ಎದುರಿಸಿದ ಮೊದಲನೇ ಎಸೆತದಲ್ಲಿ ಔಟ್ ಆದರು ನೋಡ್ರಿ. ನಂತರ ಬಂದ ತಿಲಕ್ ವರ್ಮಾ ಅವರು ಸಹ 25 ರನ್ ಗಳಿಸಿ ಔಟ್ ಆದರು ನೋಡ್ರಿ. ಶಿವಮ್ ದುಬೆ ಅವರು ತಾವು ಎದುರಿಸಿದ ಮೊದಲನೇ ಎಸೆತದಲ್ಲಿ ಸಹ ಔಟ್ ಆದರು ನೋಡ್ರಿ. ಇವರು ಸಹ 0 ಸುತ್ತಿ ಹೊರ ನಡೆದ್ರು ನೋಡ್ರಿ. ಭಾರತ ತಂಡದ 7 ಬ್ಯಾಟ್ಸ್ಮನ್ ಗಳು ಏನ್ ಮಾಡಿದ್ರು ಬ್ಯಾಟಿಂಗ್ ನಲ್ಲಿ ವಿಫಲರಾದರು ನೋಡ್ರಿ. ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಶಿವಮ್ ದುಬೆ, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ ಈ 7 ಬ್ಯಾಟ್ಸ್ಮನ್ ಗಳು USA ತಂಡದ ಬೌಲರ್ ಗಳನ್ನು ಎದುರಿಸಲು ಸಾಧ್ಯವಾಗಿಲ್ಲ ನೋಡ್ರಿ. ಹಿಂಗಾಗಿ ಏನ್ ಮಾಡಿದ್ರಿ ಬೇಗನೆ ಔಟ್ ಆದ್ರು ನೋಡ್ರಿ. ಆದರೆ ಭಾರತಕ್ಕೆ ಬ್ಯಾಟಿಂಗ್ ಬಲ ತುಂಬಿದ್ದು ಅದು ನಾಯಕ ಸೂರ್ಯಕುಮಾರ್ ಯಾದವ್. ಹೌದ್ರಿ, ಆರಂಭದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ತಾಳ್ಮೆ ವಹಿಸಿ ಬ್ಯಾಟಿಂಗ್ ಮಾಡಿದ್ರು ನೋಡ್ರಿ. ನಂತರ ಏನ್ ಮಾಡಿದ್ರಿ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ್ದು ನೋಡ್ರಿ ಸೂರ್ಯಕುಮಾರ್ ಯಾದವ್ ಅವರು ಅಬ್ಬರಿಸಿಲ್ಲ ಅಂದ್ರೆ ಭಾರತವು ಕನಿಷ್ಠ ಮೊತ್ತವನ್ನು ಗಳಿಸಿದ್ರಿ, ಅದು USA ತಂಡದ ವಿರುದ್ಧ. ಭಾರತ ತಂಡವು ಒಂದು ಹಂತದಲ್ಲಿ ಕೇವಲ 77 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡು ತುಂಬಾನೇ ಸಂಕಷ್ಟದಾಗಿತ್ರಿ. 100 ರನ್ ಗಳಿಸುತ್ತದೆ ಇಲ್ಲ ಎಂದು ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಏನ್ ಮಾಡಿದ್ರಿ ಚಿಂತೆಗೀಡಾಗಿದ್ರು ನೋಡ್ರಿ. ಆದರೆ ಆ ಚಿಂತೆಯನ್ನು ದೂರ ಮಾಡಿದ್ದು ನಾಯಕ ಸೂರ್ಯಕುಮಾರ್ ಯಾದವ್. ಹೌದ್ರಿ, ಸೂರ್ಯಕುಮಾರ್ ಯಾದವ್ ಅವರು ಕೇವಲ 49 ಎಸೆತಗಳಲ್ಲಿ 10 ಬೌಂಡರಿ ಮತ್ತು 4 ಭರ್ಜರಿ ಸಿಕ್ಸರ್ ಗಳೊಂದಿಗೆ ಅಜೇಯ 84 ರನ್ ಗಳಿಸಿದ್ರು ನೋಡ್ರಿ. ಅದು ಕೊನೆಯ ಓವರ್ ನಲ್ಲಿ 21 ರನ್ ಗಳ ಅತ್ಯಮೂಲ್ಯ ಕೊಡುಗೆಯನ್ನು ನೀಡಿದ್ರು ನೋಡಿ, ಅದು ನಮ್ಮ ಸೂರ್ಯಕುಮಾರ್ ಯಾದವ್. ಹಿಂಗಾಗಿ ಭಾರತ ಏನ್ ಮಾಡ್ರಿ 20 ಓವರ್ ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 161 ರನ್ ಗಳನ್ನು ಗಳಿಸಿತ್ ನೋಡ್ರಿ. ಇದು ಸಾಧಾರಣ ಮೊತ್ತ ಅದಾರಿ, ಅಂದ್ರೂ ಸಹ ಇದು USA ತಂಡಕ್ಕೆ ಕಠಿಣ ಸವಾಲಾಗಿತ್ರಿ. USA ತಂಡದಲ್ಲಿ ಭಾರತೀಯ ಮೂಲದ 6 ಜನ ಆಟಗಾರರಿದ್ದಾರೆ ನೋಡ್ರಿ. ಹೌದ್ರಿ, 162 ರನ್ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ USA ತಂಡವು 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 132 ರನ್ ಗಳಿಸಿತ್ ನೋಡ್ರಿ. ಹಿಂಗಾಗಿ USA ತಂಡ ಏನ್ ಮಾಡ್ತ್ರಿ 29 ರನ್ ಗಳಿಂದ ಸೋಲನ್ನು ಒಪ್ಪಿಕೊಂಡಿತ್ ನೋಡ್ರಿ. ಈ ಗೆಲುವಿನೊಂದಿಗೆ ಗ್ರೂಪ್ ಎ ನ ಪಾಯಿಂಟ್ ಟೇಬಲ್ ಅಲ್ಲಿ ಭಾರತ ತಂಡ ಏನ್ ಮಾಡ್ತ್ರಿ ಮೊದಲನೇ ಸ್ಥಾನ ಪಡೆದ ನೋಡ್ರಿ. USA ತಂಡದ ಪರ ಇನ್ನಿಂಗ್ಸ್ ನಲ್ಲಿ ಉತ್ತಮವಾದ ರನ್ ಗಳ ಕೊಡುಗೆ ನೀಡಿದ್ದು ಯಾರಪ್ಪ ಅಂತಂದ್ರೆ ಮಿಲಿಂದ್ ಕುಮಾರ್ 34 ರನ್, ಸಂಜಯ್ ಕೃಷ್ಣಮೂರ್ತಿ 37 ರನ್, ಶುಭಮ್ ರಂಜನೆ 37 ರನ್. ಈ 3 ಬ್ಯಾಟ್ಸ್ಮನ್ ಗಳ ಅದ್ಭುತವಾದ ರನ್ ಗಳ ಕೊಡುಗೆಯಿಂದ ಏನ್ ಮಾಡ್ತೀವಿ USA ತಂಡ ಏನ್ ಮಾಡ್ತೀವಿ 132 ರನ್ ಗಳಿಸಿ ಏನ್ ಮಾಡ್ತೀವಿ 29 ರನ್ ಗಳಿಂದ ಸೋಲನ್ನು ಒಪ್ಪಿಕೊಂಡಿತ್ತು ನೋಡ್ರಿ. ಭಾರತದ ಪರವಾಗಿ ಅದ್ಭುತವಾದ ಬೌಲಿಂಗ್ ದಾಳಿ ನಡೆಸಿದ್ದು ಯಾರಪ್ಪ ಅಂತಂದ್ರೆ ಹರ್ಷಿತ್ ರಾಣಾ ಅವರ ಬದಲಿ ಆಟಗಾರನಾಗಿ ಬಂದಿರುವ ಮೊಹಮ್ಮದ್ ಸಿರಾಜ್ ಅವರು ಏನ್ ಮಾಡಿದ್ರಿ 3 ವಿಕೆಟ್ ಪಡೆದ್ರು ನೋಡ್ರಿ. ಹರ್ಷದೀಪ್ ಸಿಂಗ್ ಅವರು 2 ವಿಕೆಟ್, ಅಕ್ಷರ್ ಪಟೇಲ್ 2 ವಿಕೆಟ್ ಮತ್ತು ವರುಣ್ ಚಕ್ರವರ್ತಿ ಅವರು 1 ವಿಕೆಟ್. ಭಾರತದ ಬೌಲಿಂಗ್ ದಾಳಿಯು ಉತ್ತಮವಾಗಿತ್ತು. ಹಿಂಗಾಗಿ ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಿತ್ ನೋಡ್ರಿ USA ತಂಡವನ್ನು ಭಾರತ. ಈ ಪಂದ್ಯದಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಮೂಲಕ ಭಾರತವನ್ನು ಗೆಲ್ಲಿಸಿದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಏನ್ ಮಾಡಿದ್ರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ನೋಡ್ರಿ. ಈ ಪಂದ್ಯದಲ್ಲಿ ಕೆಲವು ದಾಖಲೆಗಳನ್ನು ಮಾಡಿದ್ರೆ ಭಾರತ, ಆ ದಾಖಲೆಗಳು ಯಾವ ಎಂಬುದನ್ನು ನಾವು ಇವಾಗ ನೋಡೋಣ ನೋಡ್ರಿ. ಭಾರತದ ಪರವಾಗಿ T20 ವರ್ಲ್ಡ್ ಕಪ್ ನಲ್ಲಿ ಅತಿ ಹೆಚ್ಚು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಯಾರು ಪಡೆದಾರಪ್ಪ ಅಂತಂದ್ರ ವಿರಾಟ್ ಕೊಹ್ಲಿ ಅವರು 8 ಬಾರಿ T20 ವರ್ಲ್ಡ್ ಕಪ್ ನಲ್ಲಿ ಏನ್ ಮಾಡಿದ್ದಾರೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು ನೋಡ್ರಿ. ಸೂರ್ಯಕುಮಾರ್ ಯಾದವ್ ಅವರು 4 ಬಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು. ಯುವರಾಜ್ ಸಿಂಗ್ 3 ಬಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ರವಿಚಂದ್ರನ್ ಅಶ್ವಿನ್ ಅವರು 3 ಬಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಮತ್ತು ರೋಹಿತ್ ಶರ್ಮಾ ಅವರು ಸಹ 3 ಬಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು ನೋಡ್ರಿ. ಇದು T20 ವರ್ಲ್ಡ್ ಕಪ್ ನಲ್ಲಿ ಮಾತ್ರ ಅದ ನೋಡ್ರಿ. ಭಾರತದ ಪರವಾಗಿ T20 ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಬಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಯಾರು ಪಡೆದಾರಪ್ಪ ಅಂತಂದ್ರ ಸೂರ್ಯಕುಮಾರ್ ಯಾದವ್ ಅವರು 17 ಬಾರಿ T20 ಕ್ರಿಕೆಟ್ ನಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು ನೋಡ್ರಿ. 16 ಬಾರಿ ವಿರಾಟ್ ಕೊಹ್ಲಿ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು, ಅದು T20 ಕ್ರಿಕೆಟ್ ನಲ್ಲಿ. ರೋಹಿತ್ ಶರ್ಮಾ ಅವರು T20 ಕ್ರಿಕೆಟ್ ನಲ್ಲಿ 14 ಬಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು ಮತ್ತು ಅಕ್ಷರ್ ಪಟೇಲ್ ಅವರು 8 ಬಾರಿ T20 ಕ್ರಿಕೆಟ್ ನಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು ನೋಡ್ರಿ.
T20 ವರ್ಲ್ಡ್ ಕಪ್ ನಲ್ಲಿ ಸತತವಾಗಿ ಅತಿ ಹೆಚ್ಚು ಪಂದ್ಯಗಳನ್ನು ಗೆದ್ದ ತಂಡ ಯಾವುದಪ್ಪ ಅಂತಂದ್ರ ಅದು ಭಾರತದ ನೋಡ್ರಿ. 9 ಪಂದ್ಯಗಳನ್ನು ಸತತವಾಗಿ ಗೆದ್ದ ನೋಡ್ರಿ ಭಾರತ ತಂಡ. ಸೌತ್ ಆಫ್ರಿಕಾ ತಂಡ 8 ಸತತ ಪಂದ್ಯಗಳನ್ನು ಗೆದ್ದದ್ರಿ, ಅದು T20 ವರ್ಲ್ಡ್ ಕಪ್ ನಲ್ಲಿ. ಮತ್ತು ಆಸ್ಟ್ರೇಲಿಯಾ ತಂಡವು ಸಹ 8 ಸತತ ಪಂದ್ಯಗಳನ್ನು ಗೆದ್ದದ್ರಿ. ಆದರೆ ಮೊದಲನೇ ಸ್ಥಾನದಲ್ಲಿರುವುದು ಭಾರತ, ಅದು ಸತತ 9 ಪಂದ್ಯಗಳನ್ನು ಗೆದ್ದುಕೊಂಡದ್ದು ನೋಡ್ರಿ, ಅದು T20 ವರ್ಲ್ಡ್ ಕಪ್ ನಲ್ಲಿ. ಇದು ಭಾರತ ಮತ್ತು USA ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ಆದ ದಾಖಲೆಗಳು ಆಗ್ಯಾವ ನೋಡ್ರಿ. ಭಾರತವು ಮುಂದಿನ ಪಂದ್ಯಗಳಲ್ಲಿ ಯಾವ ರೀತಿ ದಾಖಲೆ ಮಾಡ್ತದ ಎಂಬುದನ್ನು ನಾವು ಎಲ್ಲರೂ ಕಾದು ನೋಡಂಬ್ರಿ. ಭಾರತದ ಮುಂದಿನ ಪಂದ್ಯವು ನಮಿಬಿಯಾ ವಿರುದ್ಧ ಫೆಬ್ರವರಿ 12ರಂದು ಡೆಲ್ಲಿದಾಗ ನಡೀತದೆ ನೋಡ್ರಿ. ಈ ಪಂದ್ಯದಲ್ಲಿ ಭಾರತವು ಯಾವ ರೀತಿ ಪ್ಲೇಯಿಂಗ್ 11 ಕಣಕ್ಕಿಳಿಸ್ತದ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ನೋಡ್ರಿ. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.